ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ಎಂಥ ಸಚಿವ ಸಂಪುಟಪ್ಪ ನಿಮ್ದು. ಹಾ 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 ಏನು ದೊಡ್ಡ ಸಚಿವ ಸಂಪುಟ, ಏನು ಪ್ರಾಮಾಣಿಕ ಸಚಿವ ಸಂಪುಟನ ರಚನೆ ಮಾಡಿದ್ರಪ್ಪ. ಕೋಟಿ ಕೋಟಿ ಬೆಲೆ ಬಾಳುವಂತ ಸಚಿವರು ನಿಮ್ಮ ಕಡೆ. ಲಕ್ಷ್ಮೀ ಹೆಬ್ಬಾಳ್ಕರ್ 500 ಕೋಟಿ, ಸತೀಶ್ ಜಾರಕಿಹೊಳಿ ಅವರ ಹೆಂಡತಿ ಹೆಸರಲ್ಲಿ ಕೋಟಿ 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 ಕೋಟಿ. ಇವ್ರು ನಮಗೆ ಸಚಿವ ಸಂಪುಟದಲ್ಲಿ ಅಧಿಕೃತವಾಗಿ ಒಳ್ಳೆ ಜನ. ಏನು ಸಿದ್ದರಾಮಯ್ಯ ಅವರೇ ಏನು ಮಾಡ್ತಾ ಇದ್ರಿ ನೀವು? ಬದಲಿಸಿಬಿಡಿ ಅವ್ರನ್ನ. ಬೆಳಗಾವಿ ಜಿಲ್ಲೆಯಲ್ಲಿ ಸಾಕಷ್ಟು ಜನ ಇದ್ದಾರೆ. ಅಶೋಕ್ ಪಟ್ಟಣ್ ಎಂಥ ಪ್ರಾಮಾಣಿಕ ರಾಜಕಾರಣಿ, ಇಡೀ ಜಿಲ್ಲೆಗೆ ಅವ್ರಂಥವ್ರು ಬೇಕು. ಪ್ರಕಾಶ್ ಹುಕ್ಕೇರಿ ಎಂಥ ಪ್ರಾಮಾಣಿಕ ಅಭಿವೃದ್ಧಿ ಹರಿಕಾರ, ತೆಗರಿ ಇವ್ರನ್ನ ತೆಗೆದು ಅವ್ರು ಮಾಡ್ರಿ. ಹೇಳಿ ಸತೀಶ್ ಜಾರಕಿಹೊಳಿ ಅವರ ಹೆಂಡತಿ ಹೆಸರ ಮೇಲೆ ಎಷ್ಟೆಷ್ಟು ಆಸ್ತಿ ಐತೆ ಅಂತೇಳಿ ಅಧಿಕೃತವಾಗಿ ಚುನಾವಣೆ ವೇಳೆಯಲ್ಲಿ ಘೋಷಣೆ ಮಾಡಿದ್ದು. ಕೇವಲ 20% ಇದು, 80% ಬೇನಾಮಿನೇ ಇದೆ. ಯಾವ ರಾಜಕಾರಣಿ ಸತ್ಯ ಹೇಳ್ತಾನೆ? ನಮಗೆಲ್ಲ ಗೊತ್ತಿದೆ. ಇಂಥ ಸಚಿವ ಸಂಪುಟ ಇಟ್ಕೊಂಡು ನಾನು 2.5 ವರ್ಷ ಮುಖ್ಯಮಂತ್ರಿಯಾಗಿ ಉಳಿತೇನೆ. ನಾನು ಉಳಿದ್ರೆ ಏನು ಮಾಡೋರು? ಏನು ಮಾಡೋರು ಏನಿದೆ? ಅಭಿವೃದ್ಧಿ ಹೆಸರಲ್ಲಿ ಕೋಟಿ ಕೋಟಿ ಲೂಟಿ ಆಗ್ತಾ ಇದೆ. ಇಷ್ಟೊಂದು ಹಣ ಎಲ್ಲಿ ಬಂತು? ಹೇಳ್ತಾನೆ ಕೇಳಿ, ಕತೆ ಹೇಳ್ತಾನೆ ಕೇಳಿ. ಅಧಿಕೃತ ದಾಖಲೆದು. ಸತೀಶ್ ಜಾರಕಿಹೊಳಿ ವಿವಿಧ ಬ್ಯಾಂಕ್ಗಳಲ್ಲಿ ಠೇವಣಿ ಇಟ್ಟದು 1.5 ಕೋಟಿ ಅಂತ. 12 ಕೋಟಿ ಮ್ಯೂಚುವಲ್ ಫಂಡ್ದಲ್ಲಿ. ಸತೀಶ್ ಶುಗರ್ಸ್ಗ 10 ಕೋಟಿ ಕೊಟ್ಟಿದಾರಂತ. 9 kg ಬೆಳೆ 7 ಲಕ್ಷ ರೂಪಾಯಿ ಬೆಲೆ ಇದ್ದದು. 3.5 kg ಬೆಳೆ 1,70,00,000. ಬಂಗಾರದ ಬೆಲೆ 3 ಕೋಟಿಗಿಂತ ಹೆಚ್ಚು. 12 ಕೋಟಿ 50 ಲಕ್ಷ ಸಾಲ ಮಾಡಿದಾರಂತ. ವಿವಿಧ ಕಂಪನಿಗಳಲ್ಲಿ 12 ಕೋಟಿ 5 ಲಕ್ಷ ಇಟ್ಟಿದಾರಂತ. 6 ಕೋಟಿ ಬೇನಾಮಿ ಹೆಸರಿನಲ್ಲಿ. 1 ಕೋಟಿ ಮಗನಿಗೆ ಸಾಲ ಅಂತ, 1 ಕೋಟಿ ಮಗಳಿಗೆ ಸಾಲ ಅಂತ. ಮಗಳ ಹೆಸರಿನಲ್ಲಿ ಕೋಟಿ 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 ವಿವಿಧ ಕಂಪನಿಗಳಲ್ಲಿ ಇಟ್ಟಿದ್ದು ಖರೇಕರಣೆ ಇದೆ. ಇನ್ನು 10 ಮನೆ ಕೋಟಿ ಕೋಟಿ ಬೆಲೆದು ಹೆಂಡತಿ ಹೆಸರು ಮೇಲೆ 10 ಮನೆ. ಸಿದ್ದರಾಮಯ್ಯ ನೀವು 10 ಸೈಟ್ ತಗೊಂಡು ಒದ್ದಾಡಿ ಹೋದ್ರು ನೀವು ಮುಡಾದಾಗ. ಉಳ್ಕೋಬೇಕಾದ್ರೆ ಕಣ್ಣೀರು ಕಪ್ಪಾಳಿ ಬಂದು. ಇವ್ರು ಒಂದು ನೋಟಿಸ್ ಇಲ್ಲ, ಏನಿಲ್ಲ. 10 ಮನೆ. ಬೆಳಗಾವಿಯಲ್ಲಿ 6 ಮನೆ, ಬೆಂಗಳೂರಲ್ಲಿ 4 ಮನೆ. ಶಕುಂತಲಾ ಇವ್ರ ಹೆಂಡತಿ ಹೆಸರು ಇವ್ರ ಹೆಸರು ಮೇಲೆ. ಆಹಾ, ಎಂಥ ಮಂತ್ರಿಗಳನ್ನ ಇಟ್ಕೊಂಡು ನೀವು ಸಚಿವ ಸಂಪುಟ ಮಾಡತ್ತೀರಪ್ಪ. 26 ಕೋಟಿ ಹೆಂಡತಿ ಒಟ್ಟು ಆಸ್ತಿ. ಮಹೀಂದ್ರ ಕಾರ್ನ ಮಾಲೀಕ 5 ಲಕ್ಷ ಅಂತ. 20 ಕಾರ್ ಮೇಲೆ ಇದಾವ. ಒಟ್ಟ ಮಹೀಂದ್ರ ಅಂತ ತೋರಿಸಿದಾರ. 106 ಕೃಷಿ ಜಮೀನ. ಕೃಷಿ ಜಮೀನ ಎಷ್ಟು ಬೆಲೆ ಗೊತ್ತಿತ್ತು ನಿಮಗೆ? ಬೆಳಗಾವಿ ಬೆಂಗಳೂರಿನಲ್ಲಿ ಕೃಷಿ ಜಮೀನಿದೆ. ಅದ್ರ ಒಟ್ಟು ಬೆಲೆ 17 ಕೋಟಿ. 19 ಸೈಟ್ ಇದಾವಂತ. 19 ಸೈಟ್. ನೀವು 9 ಸೈಟಿಗೆ ಒದ್ದಾಡಿ ಹೋದ್ರೆ ನೀವು, ಸಾರಿ 19 ಸೈಟ್ 102 ಕೋಟಿ ಬೆಲೆ ಆಗ್ತಿತ್ತಂತ. ಏನಿದ? ನಂತರ ಎಲ್ಲ ಆಸ್ತಿ ಮಾಡಿದ್ದು ಹೆಂಡತಿ ಹೆಸರ ಮೇಲೆ. ಒಟ್ಟ ಸತೀಶ್ ಅವರು ಹೆಂಡತಿ ಹೆಸರ ಮೇಲೆ ಟೋಟಲಿ ಇರೋ ಆಸ್ತಿ 175 ಕೋಟಿ. 2008ರಲ್ಲಿ ಎಷ್ಟಿತ್ತು ಇವ್ರ ಆಸ್ತಿ? 15 ಕೋಟಿ ಇತ್ತು ಅಂತ ತೋರಿಸಿದ್ದಾರೆ. 2013ರಲ್ಲಿ 63 ಕೋಟಿ ಅಂತ. ಮತ್ತು 2018ರಲ್ಲಿ ಇಳಿತಂತ. ಹೆಂಗೆ ಇಳಿತದು? 42 ಕೋಟಿ ಅಂತ. ಈಗ ಸದ್ಯಕ್ಕೆ ಒಟ್ಟು ಟೋಟಲಿ 175 ಕೋಟಿ ಅಂತ. 12 ಕೋಟಿ ಸಾಲ. ಹೌಸಿಂಗ್ ಲೋನ, ಆ ಲೋನ, ಈ ಲೋನ, ಸುಡಗಾಡ್ ಲೋನ್ ಅಂತ ತೋರಿಸಿದ್ದಾರೆ. ವಾರ್ಷಿಕ ಆದಾಯ ಅವ್ರದ್ದು 3.5 ಕೋಟಿ ಅಂತ. ತಿಂಗಳಿಗೆ 26 ಲಕ್ಷ ಅಂತ. ನಂತರ 8 ಲಕ್ಷ ಹೆಂಡತೆ ದುಡಿಮೆ ಅಂತ ತೋರಿಸಿದ್ದಾರೆ. ಕೃಷಿ ಜಮೀನಿನಲ್ಲಿ ಬಂದಿದ್ದಿರ್ಬೋದು. ಇದೆಲ್ಲ ಅಧಿಕೃತ ದಾಖಲೆ. ಆದರೆ ನಕಲಿ ಹಣ ಎಲ್ಲಿದೆ? ನಕಲಿ ಆಸ್ತಿ ಪಾಸ್ತಿ ಎಲ್ಲಿದೆ? ಕೋಟಿ ಕೋಟಿ ಕೋಟಿ. ಇಡಿ ಅವರೇ ಎಲ್ಲಿದ್ದೀರಾ? ಎಲ್ಲಿ ಮಲಗಿದ್ದೀರಾ? ಎಲ್ಲಿ ನೀವು ಏನೇನೋ ಮಾಡ್ತಾ ಇದ್ರಿ? ಮತ್ತು ಬೇನಾಮಿ ಹೆಸರಿನಲ್ಲಿ, ಸಂಗಡ ಹೆಸರಿನಲ್ಲಿ ಕೋಟಿ ಕೋಟಿ, 100 ಎಕರೆ ಜಮೀನು. ಕೇವಲ 20% ಘೋಷಣೆ ಮಾಡಿದ್ದು. ಲಕ್ಷ್ಮೀ ಹೆಬ್ಬಾಳ್ಕರ್ ಪರಿಸ್ಥಿತಿ ಹಂಗೆ ಐತೆ.
2021ರಲ್ಲಿ 20,000 ಲೋನ್ ತುಂಬಕ್ಕಾಗಲ್ಲ. ಇವರು ಸ್ಕೂಟಿ ಪೆಪ್ ಎತ್ಕೊಂಡು ಹೋದ್ರು. ಲಕ್ಷ್ಮಿ ಕೋಆಪರೇಟಿವ್ ಸೊಸೈಟಿ ಖಾನಾಪುರ ಮತ್ತು ಲಕ್ಷ್ಮಿ ಕೋಆಪರೇಟಿವ್ ಸೊಸೈಟಿ ಖಾನಾಪುರ ಅಲ್ಲಿ ಡೈರೆಕ್ಟರ್ ಇದ್ರು. ಮತ್ತೆ ಇವರು ಈಗ 500 ಕೋಟಿಗಿಂತ ಹೆಚ್ಚು. ಇಂಥ ಸಚಿವರನ್ನ ಇಟ್ಟುಕೊಂಡು ಯಾವ ಒಂದು ಘನ ಕಾರ್ಯವನ್ನು ನೀವು ಮಾಡ್ತಾ ಇದ್ರಿ? ಕ್ಲೀನ್ ಹ್ಯಾಂಡ್. ನೀವು ಮುಖ್ಯಮಂತ್ರಿ ಅಂದ್ರೆ ಕ್ಲೀನ್ ಹ್ಯಾಂಡ್. ಈಗ ಇವನು ಬಿಟ್ಟರೆ ಬೇರೆದವ್ರು ಸರ್ಕಾರ ನಡೆಸಲಾಕ ಬರಂಗನೇ ಇಲ್ಲ. DK ಶಿವಕುಮಾರ್ ಅನ್ಕ ಬರಂಗನೇ ಇಲ್ಲ. ನೀವೇ 2.5 ವರ್ಷ ಪಿಂಡ ಆಳವರು. ಸತೀಶ್ ಜಾರಕಿಹೊಳಿ ನಿಮ್ಮ ಬಲಗೈ ಬಂಟ. ಯಾಕಂದ್ರೆ ಅಹಿಂದ ಸಂಘಟನೆಗೆ ಇವರ ದುಡ್ಡು ಹಾಕಿದ್ರು. ನಿಮ್ಗೆ 2-3 ಎಲೆಕ್ಷನ್ದಲ್ಲಿ ಇವರ ದುಡ್ಡು ಹಾಕಿದ್ರು. ಮತ್ತು ನೀವೇ ಇವ್ರನ್ನ ಹೆಂಗೆ ಕೈ ಬಿಡೋರು? ಲಕ್ಷ್ಮೀ ಹೆಬ್ಬಾಳ್ಕರ್ನ ಹೆಂಗೆ ಕೈ ಬಿಡ್ತಾರೆ? DK ಶಿವಕುಮಾರ್ ಅವರು ಹೇಳ್ರಿ, ಇವ್ರನ್ನ ಹೆಂಗೆ ತೆಗಿತೀರಿ? ತೆಗೆದು ಬಿಡ್ರಿ. ಏನು ಸರ್ಕಾರ ಬೀಳೋದಿಲ್ಲ, ಸರ್ಕಾರ ಗಟ್ಟಿಯಾಗಿ ಉಳ್ತಿತ್ತು. ಲಕ್ಷ್ಮೀ ಹೆಬ್ಬಾಳ್ಕರ್ ಐರಾ ಫಿಲ್ಮ್ ಪ್ರೊಡಕ್ಷನ್ ಅಲ್ಲಿ ಧನಂಜಯ ಮತ್ತು ಗೋಲ್ಡನ್ ಗಣೇಶ್ ಇಟ್ಕೊಂಡು ಪ್ರೊಡಕ್ಷನ್ ಮಾಡತ್ತಾರೆ. ಸಿನಿಮಾ ತೆಗಿತಾರೆ 2. ಅಲ್ಲಿ ಅಷ್ಟು ಬ್ಲ್ಯಾಕ್ ಮನಿ ವೈಟ್ ಮಾಡಲಿಕ್ಕೆ ಇವರನ್ನು ನಟನೆ ಮಾಡಿದಾರ. ಐರಾ ಅಂದ್ರೆ ಯಾರು? ಮೊಮ್ಮಗಳ ಹೆಸರು ಮೇಲೆ, ಅಂದ್ರೆ ಮಗನ ಹೆಸರು ಮೇಲೆ ಮಸಾಲೆ ಫ್ಯಾಕ್ಟ್ರಿ ಗುಲ್ಬರ್ಗದಲ್ಲಿ 15 ಕಾರುಗಳು 1 ಕೋಟಿಯಿಂದ 3 ಕೋಟಿ ಬೆಲೆದು ಮನಿ ಮುಂದೆ ಇದಾವೆ. ದೊಡ್ಡ ಗ್ಯಾರೇಜ್ ಟೈಪ್ ಇದೆ. ಅಲ್ಲಿಂದ ಬಂದು ಯಾರೋ ಕಾರ ಮತ್ತು ಡಿಸ್ಟಿಕ್ ವೈಸ್ ರಿಜಿಸ್ಟ್ರೇಷನ್ ಇದಾವೆ. ಒಂದು ಡಿಸ್ಟಿಕ್ದು ಒಂದು 2 ಶುಗರ್ ಫ್ಯಾಕ್ಟ್ರಿ. ಹರ್ಷ ಶುಗರ್ಸ್, ಮುಲಾ ಶುಗರ್ಸ್ ಧಾರವಾಡದಲ್ಲಿ. ಇದೆಷ್ಟು ಕೋಟಿ? ಅದು 200 ಕೋಟಿ. ಅದು 200 ಕೋಟಿ. ಇಲ್ಲೇ 400 ಕೋಟಿ ಆಯ್ತು. ಒಂದು ಶುಗರ್ ಫ್ಯಾಕ್ಟ್ರಿ ಹಾಕ್ಬಾರ್ದು, 200 ಕೋಟಿ ಬೇಕು. ಅವರು ಸಾಲ ತೋರಿಸಿದ್ದಾರೆ. DCC ಬ್ಯಾಂಕ್ ತೆಗೆದಾರೆ, ಇಲ್ಲ ಅಂತಲ್ಲ, ಅವರು ತೆಗೆದಾರ. ಅದು 23 ವರ್ಷದಲ್ಲಿ ಅವ್ರು ಇಷ್ಟು ಗಳಿಸಿರು. ಇವರು 35 ವರ್ಷದಲ್ಲಿ ಇವ್ರು ಗಳಿಸಿರು. 1 ಎಕರೆ ಜಮೀನು ಇರಲಿಲ್ಲ. ಹಿಂದಿನ ಎಪಿಸೋಡಲ್ಲಿ ತೆಗೆದು ನೋಡ್ರಿ. ಈ 102 ಕೃಷಿ ಜಮೀನಂತ 106 ಕೃಷಿ ಜಮೀನಂತ ತೋರಿಸಿದಾರೆ ಅಷ್ಟೇ ಅವರು. ಖಾನಾಪುರ ಎಲ್ಲೆಲ್ಲಿ ಗುಡ್ಡು, ಯಾವ್ಯಾವ ಜಿಲ್ಲೆಯಲ್ಲಿ ಎಷ್ಟೆಟ್ಟಿದೆ ಅಂತ ಈಗಾಗಲೇ ಹೇಳಿದ್ದೇವೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಬಗ್ಗೆ ಒಂದು ದೊಡ್ಡ ಎಪಿಸೋಡ್ ಮಾಡಿದ್ದು. ಅದು 22 ಲಕ್ಷ ಜನ ನೋಡಿದ್ರು. ಇದು ಸತೀಶ್ ಜಾರಕಿಹೊಳಿ ಕಡಿಮೆ ಜನ ನೋಡಿದ್ದಾರೆ ಫೇಸ್ಬುಕ್ದಲ್ಲಿ. ಸದಾಮಾಮನಿ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ, ಸುಸ್ವಾಗತ. ನಾನು ನಿಮ್ಮ ಸದಾನಂದ್. ಫೇಸ್ಬುಕ್ದಲ್ಲಿ ಡೈರೆಕ್ಟಾಗಿ ಮಾತಾಡುವಂಥ ಮನುಷ್ಯ. ನೇರ ದಿಟ್ಟ, ನಿರಂತರ. ನಮ್ಗೆ ಅವರು ಇಲ್ಲ, ಇವರು ಇಲ್ಲ, ಯಾರೂ ಇಲ್ಲ. JDS ಇಲ್ಲ, ಕಾಂಗ್ರೆಸ್ ಇಲ್ಲ, BJP ಇಲ್ಲ, ಯಾವ ನಾಯಕ ಇಲ್ಲ, ಏನೂ ಇಲ್ಲ. 18 ಜನರಲ್ಲಿ 17 ಜನ ಭ್ರಷ್ಟರು. ಮಹೇಶ್ ತಮ್ಮನವರು ಕುಡ್ಚಿ ಶಾಸಕ, ಒಳ್ಳೆ ಶಾಸಕ. ಹಿಂದೆ P ರಾಜು ಇದ್ದ. ಅವರು ಕೋಟಿ ಮಾಡ್ಕೊಂಡು ಹೋದ್ರ. ಅವರು ಬಿಜಾಪುರದಲ್ಲಿ ಅಲ್ಲಿ ಆಸ್ತಿ ಮಾಡ್ಕೊಂಡು. ಉಮೇಶ್ ಕತ್ತಿ ಅವ್ರನ್ನ ಕೈ ಇಲ್ಲ. ರಮೇಶ್ ಕತ್ತಿ ಕೋಟಿ. ಲಕ್ಷ್ಮಣ್ ಸೌದಿ 500 ಕೋಟಿಗಿಂತ ಹೆಚ್ಚು. ಬರೀ ಸರಾಯಿ ಅಂಗಡಿನ, ದೊಡ್ಡ ಹೈಫೈ ಸರಾಯಿ ಅಂಗಡಿ ಮಗನ ಹೆಸರು ಮೇಲೆ. ಎಲೆಕ್ಟ್ರಿಕಲ್ ಬೈಕ್ ಶೋರೂಮ. ಅಯ್ಯೋ, ಎಲ್ಲೆಲ್ಲಿ ಎಷ್ಟು ಮತ್ತೆ ಪ್ರಾಮಾಣಿಕ ರಾಜಕಾರಣಿಗಳು. ಬೆಳಗಾವಿ ಜಿಲ್ಲೆಯ ಪ್ರಾಮಾಣಿಕ ರಾಜಕಾರಣಿಗಳು. ಇಂಥವ್ರು ನೀವು ಆರಿಸ್ಕೊಡತ್ತೀರಿ. 500-1000 ರೂಪಾಯಿ. ಹೊಸ ಮಂದಿ ಬೇಡ, ಅಭಿವೃದ್ಧಿ ಅಧಿಕಾರ ಬೇಡ ನಿಮ್ಗೆ. ಎಲ್ಲ ಕೋಟಿ. ಮತ್ತು ಇವರು ನಮ್ಮ ಉಸ್ತುವಾರಿ ಮಂತ್ರಿಗಳು. ನಂತರ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರು ಎಷ್ಟು ಸೈಟ್ ಅವ್ರಿಗೆ ಗೊತ್ತಿಲ್ಲ. ಎಲ್ಲಿ ಎಷ್ಟು ಮನೆ ಅವ್ರಿಗೆ ಗೊತ್ತಿಲ್ಲ. ಮಗನ ಹೆಸರು ಮೇಲೆ ಎಷ್ಟು ಆಸ್ತಿ ಮಾಡಿ ಗೊತ್ತಿಲ್ಲ. ಚಂದ್ರ ಹೆಟ್ಟುವಳಿ MLC ಚುನಾವಣೆಗೆ 30 ಕೋಟಿ ಢಮಾರ್. ಮನಾ ಹೆಬ್ಬಾಳ್ಕರ್ MP ಚುನಾವಣೆಗೆ ಎಷ್ಟು ಕೋಟಿ ಢಮಾರ್. ಸೋತ್ರ ಮಾತು ಬೇರೆ, ಖರ್ಚಾತಲ್ಲ. ಅದು ಎಲ್ಲಿಂದ ಬಂತು? ಲಕ್ಷ್ಮೀ ಕುಕ್ಕರ್ ಎಲ್ಲೆಲ್ಲ ಹಚ್ಚಿದ್ರಲ್ಲ, ಅದು ಎಷ್ಟು ಕೋಟಿ. ಎಲ್ಲ ನಂದ ಆಗ್ಬೇಕು, ನಂದ ಕೆಲಸ ಆಗ್ಬೇಕಂತ ಮತ್ತು ಜಿಡಿಗಳ ಮೇಲೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಅಲ್ಲಿ ಲೂಟಿ. ಇಂಥವ್ರು ನಿಮ್ಮ ಸಚಿವದ್ವಯರು ಸಂಪುಟದಲ್ಲಿ ಗಣಮಾನ್ಯ ವ್ಯಕ್ತಿಗಳು. ಇಂಥವ್ರನ್ನ ಇಟ್ಕೊಂಡು ಸಿದ್ದರಾಮಯ್ಯ ಅವರು ಸರ್ಕಾರವನ್ನು ನಡೆಸ್ತಾ ಇದ್ದಾರೆ. ಇನ್ನು 2.5 ವರ್ಷ ಸ್ಪೀಡ್ ಇದೆ. ಇನ್ನು 2.5 ವರ್ಷ ಸ್ಪೀಡ್ದಲ್ಲಿ ಎಷ್ಟು ಕೋಟಿ ಮಾಡ್ಬೋದು? ವರ್ಗಾವಣೆಯಲ್ಲಿ ಕಳಿಸಲ ವರ್ಗಾವಣೆ ಸ್ವಲ್ಪ ಲಪಡ ಆಗಿದೆ. ಆದ್ರೆ ಎಲ್ಲೂ ಬರಲಿಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ಬರಲಿಲ್ಲ, ಎಲ್ಲೂ ಬರಲಿಲ್ಲ. ಲಕ್ಷ್ಮೀ ಹೆಬ್ಬಾಳ್ಕರ್ ಬಚಾವಾದ್ರು, ಉಸ್ತುವಾರಿ ಏನೋ
ಅವ್ರೇನು ಲೆಟರ್ ಅಷ್ಟೇ ಕೊಡ್ತಾರೆ, ಎಂಥದ್ರಲ್ಲಿ ಕೈ ಹಾಕೋದಿಲ್ಲ. ಇತ್ತೀಚೆಗೆ ಜಾರಕಿಹೊಳಿ ಖರ್ಚು ಮಾಡ್ತಾರೆ, ಮತ್ತೆ ಖರ್ಚು ಭಾಳ ಮಾಡ್ತಾರೆ ಅವರು. ಬಾಡಿ ಬಿಲ್ಡರ್ ಖರ್ಚು, ಪ್ರತಿಭಾ ಕಾರಂಜಿ ಖರ್ಚು, ದೊಡ್ಡ ದೊಡ್ಡ ಫಂಕ್ಷನ್ ಮಾಡ್ತಾರೆ, ದೊಡ್ಡ ಖರ್ಚು ಮಾಡ್ತಾರೆ. ಇಲ್ಲ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಏನಿಲ್ಲ, ಬರೀ ಶಿವಾಜಿ ಮೂರ್ತಿ ಆಯ್ತು, ಆ ಮೂರ್ತಿ ಬರೇ ಮೂರ್ತಿ ಬೆನ್ನ ಹತ್ತಿದವರು. ಬಸವನವ್ರು ಮಾರ್ತು ಬಿಟ್ರು ಅವರು. ಬರೇ ಮೂರ್ತಿ ಮೂರ್ತಿ ಒಟ್ಟ ಮೂರ್ತಿ ಬೆನ್ನ ಹತ್ತದು, ಗುಡಿ ಗುಂಡಾರ್ಗಡೆ ರೊಕ್ಕ ಕೊಡೋದು, ಇಷ್ಟು ಇವ್ರು ಲೀಡರ್ಗಳು ಇವರು. ಮತ್ತು ಇವ್ರ ಕ್ಷೇತ್ರ ನಂದನವನ ಮಾಡ್ತಾನೆ ಶರದ್ ಪವಾರ್ ಗತ್ಲೆ. ಆ ರಸ್ತಾಗತ್ಲೆ ನಮ್ಮ ಬೆಳಗಾವಿ ಗ್ರಾಮೀಣ ಆಗತೈತೆ ಅಂತ. ಇಲ್ಲಿ ಬಂದು ನೋಡ್ರಲ್ಲ ರಸ್ತೆಗಳು ಖಡ್ಡಗಳು ಹೆಂಗೆ ಬಿದ್ದಾವ, ಖಡ್ಡ ಮೇಲೆ ಖಡ್ಡ ಅದಾವ. ಯಾಕೆ ರೊಕ್ಕ ಇಲ್ಲ. 155 ಕೋಟಿ ಇದಕ್ಕೆ ಹೊಂಟೈತಿ ಪಂಚ ಗ್ಯಾರಂಟಿಗಳಿಗೆ. 42,000 ಕೋಟಿ ಎಕ್ಸೈಸ್ ಬರತೈತಿ. ಈಗ ಇತರ ಸರಳೀಕರಣದಿಂದ, ಏನು GST ಸರಳೀಕರಣದಿಂದ ಒಂದು 15 ಕೋಟಿ ಬರೋದು ಬಂದಾಗೈತಿ. ಇನ್ನು ತೆರಿಗೆಯಿಂದ 2.5 ಅಂದ್ರೆ 2,500 ಕೋಟಿ ಬರ್ತಾ ಇದೆ ಅಂದ್ರೆ ಬರೋದಿದೆ. ಹೊಂದಾಣಿಕೆ ಮಾಡ್ಕೊಂಡು ಒದ್ದಾಡತ್ತಾರ. ಅಭಿವೃದ್ಧಿ ಅಲ್ಲ, ಹಣ ಎಲ್ಲೈತೆ ಅಭಿವೃದ್ಧಿಗೆ? ಇವರ ಉದ್ಧಾರ ಆಗತ್ತಾರಲ್ಲ, ಮಂತ್ರಿಗಳು ಉದ್ಧಾರ ಆಗತ್ತಾರ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಸೈಟ್ ಎಲ್ಲ ಅವ್ರಿಗೆ ಗೊತ್ತಿಲ್ಲ. ಮತ್ತು ಜಾತ್ರಾ ಹೋಟೆಲ್ ಅದಂತೂ ಅದಾರ ಸುದ್ದಿ. MLC ಚಂದ್ರ ಹೆಟ್ಟುವಳಿ, ಅವನ PA ಸುಜಾ ಅಂತ, ಅವನ್ ದೊಡ್ಡ ದಾಬಾ, ದೊಡ್ಡ ಫಾರ್ಮ್ ಹೌಸ್ ಇದೆ. ಎಷ್ಟು ಫಾರ್ಮ್ ಹೌಸ್ ಎಲ್ಲಿ ಅವ್ರಿಗೆ ಗೊತ್ತಿಲ್ಲ. ಏನು ಹಿಂಗಾದ್ರೆ ಹೆಂಗದು? ನಾವು ಮುಖ್ಯಮಂತ್ರಿ ಕೇಳ್ತೇವೆ, ಜನರ ಟ್ಯಾಕ್ಸನ್ನ ಅಭಿವೃದ್ಧಿಗೆ ಹೋಗ್ಬೇಕಾಗಿತ್ತು, ಇವ್ರ ಕಿಶೆಗೆ ಹೊಂಟೈತ್ಲ. ಶ್ರೀಮಂತರು ಹೆಂಗಾಗತ್ತಾರ ಅದನ್ನ ಹೇಳ್ರಿ. ಮತ್ತು ಚೆಕ್ಔಟ್ ಐತೇನೋ, ಸುರ್ಜೇವಾಲ ಬರ್ತಾರ, ಏನು ಅಭಿವೃದ್ಧಿ ನೋಡತ್ತೀರಿ, ಏನು ಮಾನದಂಡ ಆಯ್ತು, ಏನು ಸಂದರ್ಶನ ಮಾಡಿದ್ರಿ ಅವ್ರನ್ನ? ಅಭಿವೃದ್ಧಿಗೆ ದುಡ್ಡಿಲ್ಲ ಅಂತೇಳಿ ಶಾಸಕರು ತಕರಾರು ತೆಗೆದ್ರು. ಅವ್ರ ನೀವು ಸಮಾಧಾನ ಪಡಿಸ್ಬಾಡ್ರಿ. ಮುಂದೆ ನಿಮಗೇನು ಬರ್ತೈತೆ ಅದನ್ನು ಕೊಟ್ರು. ಕೇಂದ್ರ ಕಾಂಗ್ರೆಸ್ ಪಕ್ಷಕ್ಕೆ ಏನು ಕೂಡ ಹೊಂಟೈತಿ DK ಶಿವಕುಮಾರ್. ಯಶವಂತ ಕೃಷ್ಣ ಇದ್ದಾಗ ಸಹಿತ ಎಲ್ಲ ಫೈನಾನ್ಸ್ ಎಲ್ಲ DK ಶಿವಕುಮಾರ್ ಕಡೆನ. ಇವು ಕೂಡ ಮತ್ತೇನು ಸಿದ್ದರಾಮಯ್ಯ ಹೇಳಿದ್ರೆ ಅವ್ರು ಕೈ ಮಾಡಿ ತೋರಿಸ್ತಾರ, ಊರ್ಪ ಅಲ್ಲೇ ಹೋಗ್ರಿ, ಅಲ್ಲೇ ವ್ಯವಸ್ಥೆ ಆಗ್ತಿದ್ದಂತ. ಹೌದು, ಖರೆ ಇದೆ. ಅಂದರೆ ಬೆಳಗಾವಿ ಜಿಲ್ಲೆಯಲ್ಲಿ ಶಾಸಕರು ಸರಿ ಇಲ್ಲ, ಮಂತ್ರಿಗಳು ಸರಿ ಇಲ್ಲ, ಅಭಿವೃದ್ಧಿಯವರು ಮತ್ತು ಎದ್ದು ಕೂಡಲೇ ಅಭಿವೃದ್ಧಿ ಇವ್ರದ್ದು ಬಾಯಾಗ ಮಂತ್ರ. ಮಲಗು ತಕ ಹೊರೇ ಅಭಿವೃದ್ಧಿ. ಛತ್ತೀಸ್ಗಢಕ್ಕೂ ಅಭಿವೃದ್ಧಿ ಮಾಡಿದಾರೆ, ಭಾಳ ದೊಡ್ಡ ಪ್ರಮಾಣದಲ್ಲಿ ಅಭಿವೃದ್ಧಿ ಮಾಡಿದ್ದಾರೆ ಕಡಿಮೆ ಕ್ಷೇತ್ರದಲ್ಲಿ. ಯಾಕೆ ಮಕ್ಕಳ ಪ್ರಿಯಾಂಕಾ ಜಾರಕಿಹೊಳಿ ಏನು ಫಂಡ್ ಬರ್ತೈತಲ್ಲ, MP ಫಂಡ್, ಅಲ್ಲಿ ಸ್ವಲ್ಪ ಹಾಕತ್ತಾರೆ. ಮತ್ತು ಶಾರ್ಟ್ ಟರ್ಮ್ ಮತ್ತು ಲಾಂಗ್ ಟರ್ಮ್ ಟೆಂಡರ್ ಏನದಾವಲ್ಲ, ಅವು ಅಧಿಕಾರಿಗಳಿಗೆ ಆದೇಶ ಮಾಡಿದ್ದಾರೆ, PWD ಅಧಿಕಾರಿಗಳಿಗೆ, ಎಲ್ಲ ನನ್ನ ಕ್ಷೇತ್ರಕ್ಕನ ಹಾಕ್ರ ಅಂತ. ಪಾಪ ಒದ್ದಾಡಿ ಹೊಂಟಿದಾವ ಆ ಶಾರ್ಟ್ ಟರ್ಮ್ ಟೆಂಡರ್ದು. ಮತ್ತೆ ಡೇಟ್ ಮುಂದೆ ಹಾಕತ್ತಾರ, ಲಾಂಗ್ ಟರ್ಮ್ ಟೆಂಡರ್ದು ಅವು ಮುಂದೆ ಹಾಕತ್ತಾರ. ಇದೇ ಕಾರಣಗಳು ಕೇಳಿ ಯಾರು ಕೇಳೋರ್ಲ ಹೇಳೋರಲ್ಲ. ಎಷ್ಟು ಕೋಟಿ, ಎಲ್ಲಿ ಕೋಟಿ, ಏನ್ ದಂಧ? ಮುಖ್ಯಮಂತ್ರಿಗಳು ಪ್ರಾಮಾಣಿಕವಾದ ಸಚಿವ ಸಂಪುಟವನ್ನು ರಚನೆ ಮಾಡ್ಬೇಕಾದ್ರೆ ಭಾಳ ತೂಕ ಮಾಡ್ಬೇಕಾಯ್ತು. ಜಾತಿವಾರ ಮಾಡ್ರಿ, ಏನೋ ಮಾಡ್ರಿ, ತೂಕ ಮಾಡ್ಬೇಕಲ್ಲ. ನಿಮಗೆ ರೊಕ್ಕ ತೂಕ ಹೆಚ್ಚಿದ್ದವ್ರು ನಿಮ್ಮ ಸಚಿವ ಸಂಪುಟದಲ್ಲಿ. BJP ಸಾಚ ಅಂತ ಹೇಳತ್ತಿಲ್ಲ, BJP ಬಿದ್ದದ ಅವ್ರವ್ರ ನಡುವ ಹೊಂದಾಣಿಕೆ. ಯತ್ನಾಳ್ ಹೇಳಿದ್ರಲ್ಲ, ಯಡಿಯೂರಪ್ಪ ನಿಮ್ದು ಎಷ್ಟು ಮಾರಿಷಸ್ದಲ್ಲಿ ಇಟ್ರಿ, ನಿಮ್ಮ ಮಗ ಎಷ್ಟು ಮಾರಿಷಸ್ದಲ್ಲಿ ಹೋಗಿ ದುಡ್ಡಿಟ್ಟು ಬಂದರು ಹೇಳ್ಕೊತ ಹೋದ್ರಲ್ಲ ಓಪನ್ ಆಗಿ. ಹಿಂಗಾಗಿ ಅವ್ರನ್ನ ತೆಗೆದು ಹೋಗಿದ್ರು. ಮೂಢನಂಬಿಕೆ ವಿರುದ್ಧ ಹೋರಾಟ ಮಾಡ್ತಾ ದಾಬೋಳ್ಕರ್, ಪನ್ಸಾರೆ, MM ಕಲಬುರ್ಗಿ, ಗೌರಿ ಲಂಕೇಶ್ ಅವ್ರನ್ನ ಮುಗಿಸ್ಬಿಟ್ರು. ಒಟ್ಟ ಮುಗಿಸೋದು, ಪಕ್ಷದ ವಿರೋಧ ಚಟುವಟಿಕೆ ಅಲ್ಲಿ ಮುಗಿಸೋದು, ಮೂಢನಂಬಿಕೆ ವಿರುದ್ಧ ಹೋರಾಟ ಮಾಡೋಂಗೆ ಇಲ್ಲಿ ಮುಗಿಸೋದು. ನಮ್ಮ ಅಂತವ್ರ ಏನಾರು ಮಾಡ್ರೆ ನಾ ಮೇಲೆ ಹಲ್ಲೆ ಮಾಡೋದು. ಹಿಂದೆ ಪ್ರಮೋದ್ ಮುತಾಲಿಕ್ ಏನೋ ಅಂದಿದ್ದಪ್ಪ, ವಯಸ್ಸಾಯ್ತು ಮದುವೆ ಮಾಡ್ಕೊ ಅಂತ ಅಂದಿದ್ದು. ಏನು ತಪ್ಪಿದೆ? ಅವ್ರಿಗೇನು ಹೇಳ್ತಂತ ನಮ್ಮ ಮೇಲೆ ಹಲ್ಲೆ ಆಯ್ತು, ತಮಗೆಲ್ಲ ಗೊತ್ತಿದೆ, ನಾವು ಕ್ಷಮಾಪಣೆ ಮಾಡಿ ಕಳಿಸಿದ್ದೇವೆ, ಇರ್ಲಿಪ್ಪ ಚಂದ ಹುಡುಗರದಾರ.
ಎಫ್ ಐ ಎಲ್ಲ ಆಯ್ತು, ಕೋರ್ಟಿಗೆ ಬಂದು ಆಯ್ತಪ್ಪ ಬಿಟ್ಟು ಬಿಡ್ರಿ ಅಂತಂದು. ಯಾಕೆ ಕ್ಷಮಾಪಣೆ ಮಾಡೋದು ನಮ್ಮ ಧರ್ಮದಲ್ಲಿದೆ. ಹೋಗ್ಲಿ, ಯಾಕಂದ್ರೆ ಹುಡುಗರು ಭವಿಷ್ಯ ಹಾಳಾಗ್ತಿತ್ತಲ್ಲ, ಇವ್ರು ಹುಡುಗರು ಮುಂದೆ ಬಿಡ್ತಾರ. ಅಂದ್ರೆ ಸಿದ್ದರಾಮಯ್ಯವರು ಬಹಳ ಗಮನವನ್ನು ಹರಿಸಬೇಕಾಗಿತ್ತು. ಸುರ್ಜೇವಾಲ ಅವರು ಬರೀ ರೀಶಫಲ್ ಮಾಡ್ರಿ ಮಂತ್ರಿಮಂಡಲ, ಬಿದ್ದು ಹೋಗ್ಲಿ ನೋಡೋಣ, ಸರ್ಕಾರ ಬಿದ್ದರೆ ಏನಾಗೋದೈತಿ, ಇಂಥ ಸಚಿವ ಇಟ್ಕೊಂಡು ನೀವೇನು ಏನು ದೊಡ್ಡ ಅಭಿವೃದ್ಧಿ ಮಾಡೋದ್ರೆ ಇಲ್ಲಿ ಬಂದು. ಪ್ರಾಮಾಣಿಕ ಸಚಿವರು ಬೇಕಲ್ಲ. ಹೊರಟವ್ರು ಹೇಳ್ತಾರ ನನಗೆ ಸಕಾಯಿ ಹೋಗಿತ್ತೆ ಅಂತ ವಿಧಾನ ಪರಿಷತ್ನಲ್ಲಿ. ಮಕ್ಕಳಿಗತ್ಲೆ ಮಾತಾಡ್ತಾರೆ, ಚಿಕ್ಕ ಮಕ್ಕಳಿಗತ್ಲೆ ಮಾತಾಡ್ತಾರೆ. ಗದ್ಲ ಗೂಡಿಹಳ್ಳಿ ಚಂದ್ರಶೇಖರ್ ಅಂಕ ಅಂಗಿನ ಹರ್ಕೊಂಡ್ರು ಒಂದ್ಸಲ ಅವ್ರ ಆಡಳಿತದಾಗ. ಯಾರು ಅಂಗಿ ಹರ್ಕೋತಾರ? ಆಯ್ತನ ಹುಚ್ಚರಷ್ಟ ಅಂಗಿ ಹರ್ಕೋತಾರ. ವಿಧಾನ ಪರಿಷತ್ ನೋಡ್ರೆ ಅಲ್ಲಿ 75 ವಿಧಾನ ಪರಿಷತ್ ನೋಡ್ರೆ ಅಲ್ಲಿ ಕೋಟಿ ಕೋಟಿ ಕುಳಗಳಂತಂದ್ರಿ. ಕೋಟಾ ಶ್ರೀನಿವಾಸ ಪೂಜಾರಿ ಹೇಳ್ತಾರ ಅವ್ರು, ನಾವು ಒಂದು ಪೈಸಾ ಕೊಟ್ಟಿಲ್ಲ, ಧನ್ಯವಾದ ಅಂಥವ್ರು ಬೇಕಾ? ಕೋಟಾ ಶ್ರೀನಿವಾಸ ಪೂಜಾರಿ ಅವರು BJP ಪಕ್ಷದಲ್ಲಿರಲಿ ಅಥವಾ ವಿಧಾನ ಪಕ್ಷದ ನಾಯಕಿದ್ರ ಹಿಂದೆ ಈಗ ಇದಾರ ಗೊತ್ತಿಲ್ಲ. ಆದ್ರೆ ಅಂಥವ್ರು ಕೋಟಾ ಶ್ರೀನಿವಾಸ ಒಟ್ಟ ಹೋಗ್ಲತ್ತಿರೋರು, ಸ್ಥಳೀಯ ಸಂಸ್ಥೆಗಳನ್ನ ಆರಿಸಿ ಬರ್ತಿದ್ರು, BJP ಮಂತ್ರಿ ಮಾಡ್ತಿದ್ರು. ಅವರು BJP ಶಾನೆ. ಇಂಥವ್ರು 4 ಮಂದಿನ ತೊಗೊಂಡಿರ್ತಾರ, ದುಡ್ಡು ಮಾಡ್ತಾರ, ಇಂಥವ್ರು 4 ಮಂದಿನ ತೊಗೊಂಡಿರ್ತಾರ. ಹಾಗೆ ಇವರಲ್ಲಿ 4 ಮಂದಿ ಯಾರಿದಾರ? ಯಾರು ಇಲ್ಲ. ಅಧಿಕೃತ ದಾಖಲೆ ಇದು. ಇನ್ನು ಅನಧಿಕೃತ ದಾಖಲೆ ಎಷ್ಟು ತಮಗೆಲ್ಲ ಗೊತ್ತಿದೆ. ಪ್ರಮಾಣ ಏನು ಚುನಾವಣೆ ನಿಲ್ಲುವಂತ ಹೊತ್ತಿನಲ್ಲಿ ಬಾಂಡ್ ಕೊಡ್ತಾರೆ, ಇಷ್ಟು ಆಸ್ತಿ ಐತೆ ಅಂತ. 20% ಅಷ್ಟೇ ಇರ್ತೈತೆ, ಅದು 80% ಇರಂಗನೇ ಇಲ್ಲ. ಯಾಕೆ? ಇವ್ರ ಹೆಸರು ಮೇಲೆ ಇರಂಗಿಲ್ಲ. ಬ್ಯಾಂಕ್ ಮೇಲೆ ಇದ್ದದ್ದು, ಅಧಿಕೃತ ದಾಖಲೆ ಇದ್ದದ್ದು ಅಷ್ಟು ಕೊಟ್ಟು ಬಿಡ್ತಾರ. ಮುಂದೆ ಅನಸಬ್ದೋಲೆ ಸಾವಿರಾರು ಕೋಟಿ ರೂಪಾಯಿ ಹೊಡ್ಯ. ಮತ್ತು ಇವನು ಬೀರೇಶ್ವರ ಸಕ್ಕರೆ ಕೋಆಪರೇಟಿವ್ ಸೊಸೈಟಿದಲ್ಲಿ ಎಲ್ಲ ಬೇನಾಮಿ ದುಡ್ಡೈತಿ. ದೊಡ್ಡ ದೊಡ್ಡ ರಾಜಕಾರಣಿಗಳು ಬೇನಾಮಿ ದುಡ್ಡೈತಿ. ಹಿಂಗಾಗಿ ಬ್ರಾಂಚ್ ಮೇಲೆ ಬ್ರಾಂಚ್ ತೆಗಿತಾರೆ. ಒಂದು 100 ಕೋಟಿ ವೆಲ್ಕಮ್ ಹೋಟೆಲ್ ಬೆಳಗಾವ್ ಕಾಕ್ತಿಯನ್ನ ಮಿರೆಟ್ ಹೋಟೆಲ್ ಹಿಂದ್ಗಡೆ 7 ಎಕರೆದಾಗ ದಂಧ ತೆಗೆದು, ಅಲ್ಲಿ ಲೂಟಿ ಮಾಡೋದು, ಇಲ್ಲಿ ದಂಧ ತೆಗೆದು ಎಲ್ಲ ಅದನ್ನ ಮಾಡತ್ತಾರ. ಮತ್ತು ಮಕ್ಕಳು ಗಳಿಸ್ಯಾರ ಅಂತ ಹೇಳ್ತಾರ. ಮಕ್ಕಳು ಹೆಂಗೆ ಗಳಿಸ್ತಾರ? ಅವ್ರು ಸಾಲ ಕೊಟ್ಟಂಗೆ ತೋರಿಸೋದು, ಎಲ್ಲ ತೋರಿಸೋದು. ಬರೇ 1 ಕೋಟಿ ಕೊಟ್ಟಿದಾರೋ 10 ಕೋಟಿ ಕೊಟ್ಟಿದಾರೋ, ತೋರಿಸೋದು ಕೊಡೋದು 10 ಕೋಟಿ, ತೋರಿಸೋದು 1 ಕೋಟಿ. ಮುಖ್ಯಮಂತ್ರಿಗಳು ಪ್ರಾಮಾಣಿಕಿದ್ದೀರಿ. 9 ಸೈಟ್ ತಗೊಂಡ ಈ ಕಡೆ ಒದ್ದಾಡಿ ಹೋದ್ರಿ, ಬಿಟ್ಟು ಕೊಟ್ರಿ. ಇಲ್ಲಿ ನೋಡಿದ್ರಿ 8 ಸೈಟ, 19 ಸೈಟ. ಎಲ್ಲೆಲ್ಲಿ ಎಷ್ಟೆಷ್ಟು ಮನೆ ಆದತ್ತು ಏನು ತೋರಿಸೇ ಇಲ್ಲ. 10 ಮನೆ ಅಂತ ತೋರಿಸ್ಯಾರಷ್ಟೇ. ರಾಹುಲ್ ಜಾರಕಿಹೊಳಿ ಎಲ್ಲಿ ಕೊಟ್ಟಿದ್ರಿ? ಎಷ್ಟು ಆಸ್ತಿ ಮಾಡಿದ್ರಿ? ಪ್ರಿಯಾಂಕಾ ಜಾರಕಿಹೊಳಿ MP ಈಗ ಅಲ್ಲಿ ತೋರಿಸ್ತಾರೆ, ಈಗ ಕೋಟಿ ಕೋಟಿ ಅಂತೇಳಿ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರು ಈಗಾಗಲೇ ಹೇಳ್ತಲ್ಲ, ಏನಿದ್ರು ಮಂದಿ ಮಾತಾಡ್ತೀವಿ ಭಾಳ ಕೋಟಿ ಕೋಟಿ ಗಳಿಸ್ರ. ಮತ್ತೆ ಓಟ್ ಹಾಕ್ತಾರೆ ಮತ್ತೆ ಅಲ್ಲೇ. ಯಾಕೆ? ಕುಕ್ಕರ ಸಿಟ್ಟು ಓದ್ತಿತ್ಲ. ಎಲೆಕ್ಷನ್ ಬಂತು 6 ತಿಂಗಳ ಸೂಟಿ ಓದಕ್ಕೆ ಶುರು ಮಾಡ್ತಿತ್ತು. ಅದು ಹೆಂಗೆ ಕೊಡ್ತಾರೋ ಅಧಿಕೃತವಾಗಿ ಕೊಡ್ತಾರೆ. ಇದು ಹರ್ಷ ಶುಗರ್ ಫ್ಯಾಕ್ಟ್ರಿಗೆ ಅಲ್ಲಿ ಕಾರ್ಮಿಕರಿಗೆ ತಂದಂಥ ಕುಕ್ಕರ್ಗಳನ್ನು ಹಂಚ್ತಾ ಇದ್ದೇವೆ ಅಂತ. ಅಲ್ಲಿ ಹರ್ಷ ಇರೋದು ಅಲ್ಲಿ ಎಲ್ಲೋ 60-70 ಕಿಲೋಮೀಟರ್ ಮೇಲೆ. ಬೆಳಗಾವದಲ್ಲಿ ಏನು ಹಂಚೋದಿತ್ತು, ಅದು ಬೆಳಗಾವಿ ಗ್ರಾಮೀಣದಲ್ಲಿ ಏನು ಹಂಚೋದಿತ್ತು, ಹಂಚಕ್ಕೆ ಅಲ್ಲಿ ತರೋದು, ಇಲ್ಲಿ ಹಂಚಿಬಿಡೋದು, ಇಲ್ಲಿ ಮತದಾರಿಗೆ ಹಂಚೋದು. ಅಲ್ಲೇ ರೈತರ ಮತ್ತೆ ಅನಿಲ್ ಬೆನ್ಕೆ ಒಂದು ಹಿಡಿದು ಕೊಟ್ಟಿದ್ರು. ಬೆಳಗಾವಿ DC ಕಚೇರಿ ಮುಂದ್ಗಡೆ ಒಂದು ದೊಡ್ಡದು ಟ್ರಕ್ ಇತ್ತು. ಏನೂ ಆಗಲಿಲ್ಲ. ಇವರು ಅಲ್ಲ ಅಂತ ಹೇಳಿ ಬಿಡುಗಡೆ ಆಯ್ತು. ಚುನಾವಣೆ ನೀತಿ ಸಂಹಿತೆ ಏನೂ ಇಲ್ಲ ಹೆಸರಿಗೇನೆ. ಮತ್ತು ಚುನಾವಣೆ ನೀತಿ ಸಂಹಿತೆ ಅಧಿಕಾರಿಗಳು ಎಂಥವ್ರು ಎಲ್ಲ ಇವರಲ್ಲ, ಬೆಳಗಾವಿ ಜಿಲ್ಲಾ ಆಫೀಸರ್ ಅನ್ನಲ್ಲ, ಒಬ್ರು ಯಾರೋ ಸ್ಟ್ರಿಕ್ಟ್ ಆಫೀಸರ್ ಅಂತ ತಂದಿರ್ತಾರೆ ದಿಲ್ಲಿಯಿಂದನೋ ಹರಿಯಾಣದಿಂದನೋ, ಸ್ಟ್ರಿಕ್ಟ್ ಆಫೀಸರ್. ಪಾಪ ಅವ್ರು IB ಬಿಟ್ಟು ಹೊರಗೆ ಬರಂಗಿಲ್ಲ. ಏನೂ ಮಾಡಕ್ಕೆ ಸಾಧ್ಯ ಇಲ್ಲ ಇವರಿಗೆ, ಏನೂ ಮಾಡಕ್ಕೆ ಸಾಧ್ಯ ಇಲ್ಲ. ಮುಂದಿನ ಎಪಿಸೋಡ್ ಅದು ಮತ್ತಷ್ಟು ನೋಡೋಣ. ಸ್ವಾರಸ್ಯಕರ ಹೆಂಗೆ ಬರ್ತೈತೆ ಹಂಗೆ ಹೇಳ್ಕೊತ ಹೋಗ್ತೇವಪ್ಪ. ಹೇಳೋದು ಅಷ್ಟೇ ನಮ್ಮ ಕೆಲಸ, ಸತ್ಯ ಹೇಳೋದು ಅಷ್ಟೇ ಕೆಲಸ. ಸದಾನಂದ ಬಾಮನಿ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಯಾರು ಮಾಡೋರು, ಲೈಕ್ ಯಾರು ಮಾಡೋರು, ಇಂಥ ಶೇರ್ ಯಾರು ಮಾಡೋರು? ಇಲ್ಲಿ ಫೇಸ್ಬುಕ್ದಾಗ ಶೇರ್ ಮಾಡ್ತಾರೆ. 30 ಲಕ್ಷ 40 ಲಕ್ಷ ಜನ ನೋಡ್ತೈತೆ. ಅಲ್ಲೇ 3,000-4,000 ದಾಟೋದು ಕಠಿಣಾಗೈತಿ. ನಮಗೆ ದುಡ್ಡು ಬರೋದು ಅಲ್ಲಿರಪ್ಪ. ಇಲ್ಲೆಲ್ಲಿ ದುಡ್ಡು ಬರ್ತೈತಿ? ಫೇಸ್ಬುಕ್ದಲ್ಲಿ ಪುಕ್ಕಟ ಭಾಷೆನ, ಪುಕ್ಕಟ್ ಸುದ್ದಿ. ನೀವು ಪುಕ್ಕಟ್ ನೋಡೋರು ಪಾಪ, ನಿಮ್ಮದು ಇಂಟರ್ನೆಟ್ ಹೋಗ್ತೈತೆ.
ಪುಕ್ಕಟ್ಟೇನಲ್ಲ. ಅದು ನಮಗೆ ಲಾಭ ಇಲ್ಲಲ್ಲ. ನಮಗೆ ಲಾಭ ಇರೋದು ಸದಾನಂದ ಬಾಬುನಿ ಯೂಟ್ಯೂಬ್ ಐನಿ ಸಬ್ಸ್ಕ್ರೈಬ್ ಮಾಡಿದ್ರೆ ಅಲ್ಲಿ ಒಂದು ಸ್ವಲ್ಪ ಜಾಹೀರಾತು ಬರ್ತೈತೋ ಅದ್ರ ಮೇಲೆ ನಮ್ಗೆ ಕಲೆಕ್ಟ್ ಆಗ್ತೈತೆ. ಅದ್ರ ಮೇಲೆ $100 ಆಗ್ತೈತಿ. ಆ $100 ಮೇಲೆ ಭಾರತದ ರೂಪಾಯಿ ಎಷ್ಟು ಇರ್ತೈತಿ? 87 ರೂಪಾಯಿ ಇತ್ತಂತ. $1ಕ್ಕೆ 87,000 ಬರ್ತೈತಿ. ಹೆಚ್ಚು ಮಂದಿ ನೋಡ್ರಿ ಅಂದ್ರೆ ಒಂದು 3 ತಿಂಗಳ ಬರ್ತೈತಿ. ಭಾಳ ಹೆಚ್ಚು ಮಾಡ್ರಿ 2 ತಿಂಗಳ ಬರ್ತೈತಿ. ದಿವಸ ಒಂದು 15-20 ಸಾವಿರ ಜನ ನೋಡ್ರಿ ಅಂದ್ರೆ 1 ತಿಂಗಳ ಬರ್ತೈತಿ. ನಂಬರ್ 1 ಚಾನಲ್ ಸೈಯದ್ ಅವ್ರದ್ದು ತಿಂಗಳ ತಗೋತಾರ. ಅವರು 60-70 ಸಾವಿರ ಸಬ್ಸ್ಕ್ರೈಬರ್. ದ್ರಾವಿಡ ಭಾರತ ಗೋಕಾಕದು ಬಸವರಾಜ್ ಕುರೇರ ಅವರು ದೊಡ್ಡ ಸಾಧನೆ ಮಾಡಿದಾರೆ. 42 ಸಾವಿರ ಸಬ್ಸ್ಕ್ರೈಬರ್ ಅದಾರ. ಬಾಪುಗೌಡ ಪಾಟೀಲರು ಗರ್ದಿಗ ಮತ್ತೆ ಅವರು 20 ಸಾವಿರ ಮೇಲೆ ಸಬ್ಸ್ಕ್ರೈಬರ್ ಅದಾರ. ಮತ್ತು ಅವರು ಲಕ್ಷಾಂತರ ಜನ ನೋಡ್ತೈತೆ. ಅವರು ಹೇಳ್ತಾರ ಒಂದು ಕೋಟಿ ಜನ ನೋಡ್ತೀವಿ ಅಂತ ಹೇಳ್ಬಿಡ್ತಾರ. ಅವ್ರು ಗೌಡ ದೊಡ್ಡ ಭಾಷಣ ಮಾಡೋರಲ್ಲ. ಗೌಡ ಅಂದ್ರೆ ಏನು? ದೊಡ್ಡ ಭಾಷಣ ಹೊಡ್ಯಾವ್ರ. ನಾವೇನು ನಮ್ದು ಇಷ್ಟು ನಮ್ಮಂದೇ ನೋಡ್ತಿದ್ಪ. ಹೆಚ್ಚು ಜನ ನೋಡ್ರಿ ಅಂತ ನಾವು ಹೇಳೋರು. ಪ್ರಾಮಾಣಿಕರ 3,000 ಜನ ನೋಡ್ತೀವಿ, 4,000 ಜನ ನೋಡ್ತೈತಿ. ಫೇಸ್ಬುಕ್ದಾಗ ಹೆಚ್ಚು ಜನ ನೋಡ್ತೈತಿ. ನಮಗೆ ಲಾಭ ಇಲ್ಲ. ಮತ್ತು ಅದನ್ನು ಸಬ್ಸ್ಕ್ರೈಬ್ ಮಾಡಿರೋ ಹಾಯ್ದಿಲ್ಲಿ ಅಲ್ಲ ಸದಾನಂದ ಬಾಬುನಿ ಯೂಟ್ಯೂಬ್ ಅಂತಂದ್ರೆ ಅದು ಸಬ್ಸ್ಕ್ರೈಬ್ ಮಾಡಕ್ಕೆ ತಯಾರಿಲ್ಲ. ನೀವು ಸಬ್ಸ್ಕ್ರೈಬ್ ಮಾಡಿ ಆಲ್ ಬಟನ್ ಅಂತ ಇರ್ತೈತಲ್ಲ, ಅದು ಒತ್ತಿರಂದ್ರೆ ನಾವು ಇಲ್ಲಿ ಅಪ್ಲೋಡ್ ಮಾಡಿಕೊಂಡು ನಿಮ್ಮ ಕಡೆ ಬರ್ತೈತಿ ನೋಟಿಫಿಕೇಶನ್. ನಾವು ವಾಟ್ಸಪ್ದಾಗ ಕಳ್ಸೋರು. ಯಾವಾಗ ನೀವು ನೋಡೋರು ವಾಟ್ಸಪ್ ಕಳ್ಸಕ್ಕೆ ಒಬ್ಬ ಮನುಷ್ಯನ ಇಟ್ಬಿಟ್ಟಿದವ್ ನಾವು. 15-20 ಸಾವಿರ ಜನರಿಗೆ ವಾಟ್ಸಪ್ ಕಳಿಸ್ತಾನ. ಹೋಗ್ಬಿಡ್ತಾನ ದಂಧ. ಮತ್ತು ನಿಮ್ಗೆ ಕಳಿಸ್ಬೇಕಲ್ಲ, ಕೂತಲ್ಲೇ ನೋಡ್ಬೇಕಲ್ಲ. ನೀವು ಹೆಂಗೆ ಓಪನ್ ಮಾಡೋರು? ವಾಟ್ಸಪ್ ಅದನ್ನ ಟಕ್ ಅಂತ ನೋಡೋರು. ಸಾಮಾನ್ಯ ಯೂಟ್ಯೂಬ್ ಹೊಡಿಬೇಕು, ಅಲ್ಲಿ ನಗಿಬೇಕು, ಇಲ್ಲ ನೋಟಿಫಿಕೇಶನ್ ಬರ್ತೈತಲ್ಲ ಅದನ್ನ ನೋಡ್ರಿ, ಮಾಡ್ರಿ. ದಯಮಾಡಿ ನಮ್ಮನ್ನಟ್ಟು ಉಳಿಸ್ರಿ. ಸತ್ಯ ಹೇಳೋರು ಉಳಿಸ್ರಿ. ಬೇಕಾದ್ರೆ ಹಾಳಾಗಿ ಹೋಗತ್ತೆ ಎಲ್ಲ. ಸತ್ಯ ಮಾತಾಡೋರು ಉಳಿಸ್ಬಿಡ್ಬಾರಪ್ಪ. ನೀವು ಉಳ್ಸಂಗನೇ ಇಲ್ಲಲ್ಲ. ನೀವು ಮುಗ್ಸಾಕ ನೋಡವ್ರ. ನಮ್ಮ ಸಾವುಕಾರದ ಮಾತಾಡಿದನಲ್ಲ ಬಿಡೋದು ಬೇಡ ಅಂತ. ಲಕ್ಷ್ಮೀ ಹೆಬ್ಬಾಳ್ಕರ್ದು ಮಾತಾಡಿದ ಬಿಡೋದು ಬೇಡ ಅಂತ. ನೀನು ಏನು ಮಾಡವ್ರದ್ರಿ? ಏನು ಮಾಡಕ್ಕೆ ಸಾಧ್ಯತೆ? ಸತ್ಯ ಹೇಳೋರು ಮುಗ್ಸಾಕ ನೋಡವ್ರ. ಮತ್ತು ಅಷ್ಟು ಮನುಷ್ಯ ಹೇಳ್ಕೊತವಾರ. ಅದು ಕಿವ್ಯಾಗ ಹೇಳ್ತಾರ. ರಿಪಬ್ಲಿಕ್ ಗೋಕಾಕದಾಗ ಕಿವ್ಯಾಗನೂ ಹೇಳಂಗಿಲ್ಲ. ಅಲ್ಲಿ 36,000 ಜನ ನೋಡಿದಾರ. ರಮೇಶ್ ಗುಂಡಾಗಿರಿ ಇನ್ನೆಷ್ಟು ದಿವಸ ಅಂತ. ಮತ್ತು 17,000 ಲಕ್ಷ್ಮೀ ಹೆಬ್ಬಾಳ್ಕರ್ ಮಾಡಿದ ಆಸ್ತಿ ಕೋಟಿ ಅದನ್ನು ಒಟ್ಟಾರೆ. ಇವತ್ತಿನ ವಿಡಿಯೋದೇನು ಸತೀಶ್ ತಮ್ಮ ಹೆಂಡತಿ ಹೆಸರು ಮೇಲೆ ತಮ್ಮ ಹೆಸರು ಮೇಲೆ ಅಷ್ಟೇನು ಘೋಷಣೆ ಮಾಡಿದಾರಲ್ಲ ಅಷ್ಟ ಎಲ್ಲ ಹೇಳಿಬಿಟ್ಟಿದ್ದಾರೆ. ಅಧಿಕೃತವಾಗಿ ಹೇಳಿಬಿಟ್ಟಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅಂತ ಹೇಳತ್ತೇವೆ. ಇದು ಮತ್ತೆ ಯಾರ್ಯಾರದ ಕಾಮೆಂಟ್ ಮಾಡ್ರಿ. ಇವ್ರು ಇಷ್ಟು ಮಾಡಿದಾರ. ಅಧಿಕೃತ ಇರ್ಬೇಕಷ್ಟೆ. ನಮಗೆ ಗೊತ್ತಾಗ್ತೈತಿ. ರೌಂಡಪ್ ಚೆಕಪ್ ಮಾಡ್ತೇವೆ ನಾವು. ಒಳ್ಳೇದು ಮಾಡ್ರಪ್ಪ ನಿಮಗೆ. ಸಬ್ಸ್ಕ್ರೈಬ್ ಮಾಡಿ ಸದಾನಂದ ಬಾಬುನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಎಲ್ಲ ತಿಳಿಸ್ರಿ. ಇಂಥ ಪ್ರಾಮಾಣಿಕ ಅದಾನಪ್ಪ. ನೀವು ಭಾರಿ ಇದಿರಪ್ಪ. ಕರ್ನಾಟಕದಲ್ಲಿ ಯಾರು ಹೇಳೋದು ಬರ್ದು ಸುದ್ದಿ ಡೈರೆಕ್ಟ್ ಹೇಳ್ತಾರಲ್ಲ ಅಂತಾರೆ. ಅವ್ರು ಹೇಳ್ತಾರಪ್ಪ ಏನ ನಮಗೆಲ್ಲ ಲಾಭ ಐತಿ. ಒಬ್ಬ ಗೌಡಿಗೆ ಬೇಯ್ಬೇಕಾದ್ರೆ ಒಬ್ಬನ ಊರಾಗ ಒಬ್ಬನ ಹುಚ್ಚರಿಟ್ಟಿರಂತ ಎಲ್ಲ ಜನ ಕೂಡಿ ಅವಂಗೂ ಹೇಳಾರ, ತಗೋರ ಒಂದು 10,000 ಗೌಡನ್ ಬೇಯ್, ತಗೋರ ಒಂದು 5,000 ಗೌಡನ್ ಬೇಯ್. ಅವ್ನು ಶಿಸ್ತು ಮನೆ ಮುಂದೆ ಹೋಗಿ ಬೈದ್ ಬಿಡ. ಅವ್ ಗೌಡ ಇವನೇನು ಹುಚ್ಚದನ್ ಬಿಡ ಅಂತ. ಹಂಗೆ ನಮ್ಮನ್ನು ಹುಚ್ಚರಾಗ ತೆಗ್ದಾರ. ಈಗ ಸದ್ಯದಾಗ ತೆಗ್ದಾರ. ಸ್ವಲ್ಪ ದುಡ್ಡು ಮಾಡ್ಕೋದಿತ್ತಪ್ಪ. ನಾವು ಹೇಳಿ ಇಷ್ಟ ಐತಿ ನಾವು ಮಾಡೋರು ದುಡ್ಡು ಮಾಡ್ಕೋಬೋದಿತ್ತಪ್ಪ. ಹಂಗೆ ಪೊಕಟ್ ಹೇಳ್ಕೊತೋದ್ರೆ ಮತ್ತೆ ನಿಮ್ಗೆ ಯಾರು ಕೊಡೋರು? ಮತ್ತು ಶೇರ ಸಬ್ಸ್ಕ್ರೈಬರ್ ಲೈಕ್ ಮಾಡೋರು BJP JDS ಮತ್ತು ಕಾಂಗ್ರೆಸ್ ಕಾರ್ಯಕರ್ತರು, ಏಜೆಂಟ್ರು, ಬೆಂಬಲಿಗರು. ನಾವು ಇವ್ರನ್ನ ವಿರುದ್ಧ ಕಟ್ಕೊಂಡ್ರಲ್ಲ. ನಮ್ಮ ಸಾವುಕಾರದ ಮಾಡತ್ತಾರ, ನಾವ್ಯಾಕೆ ಇದನ್ನು ಮಾಡೋನು? ಸಬ್ಸ್ಕ್ರೈಬ್ ಮಾಡೋನು. ಅಲ್ಲಿ ಲಕ್ಷ್ಮೀ ನಮ್ಮ ಮನುಷ್ಯರ ಇವರೆಲ್ಲ ಹೊರಗೆ ತೆಗಿತಾರಲ್ಲ, ನಾವ್ಯಾಕೆ ಮಾಡೋಣ ಅಂತ. 18 MLA 18 ಕ್ಷೇತ್ರದಾಗ ಅವ್ರ ನಮ್ಮ ಸಾಹೇಬಂದು ಹೇಳಿದ್ದೆ. ನಮ್ಮ ಸಾಹೇಬ್ ಒಂದು ಮಾಡಾರ ಯಾರ? ಈಗೇನು ನೋಡತ್ತೀರಿ? ಪ್ರಾಮಾಣಿಕ ಏನಿದ್ರೆ ಅವರ ಮಾಡವ್ರ, ಅವರ ಶೇರ್ ಮಾಡೋರು, ಸಬ್ಸ್ಕ್ರೈಬ್ ಮಾಡೋರ, ಎಲ್ಲ ತಿಳಿಸ್ತೀರಿ. ಬಿಡ್ರಿ. ಸತ್ಯ ಸ್ವಲ್ಪ ಎಲ್ಲರಿಗೂ ಗೊತ್ತಾಗ. ಸೋಷಿಯಲ್ ಮೀಡಿಯಾದ ಬಂದು ನಿಂತ ಯಾರೇನು ಉಳ್ಸೋಕ್ಕಾಗತ್ತೆ, ಎಲ್ಲ ಮುಚ್ಚಿಡೋಕ್ಕಾಗತ್ತೆ, ಎಲ್ಲ ಓಪನ್. ಮತ್ತು ಎಲ್ಲರೂ ಕೂಡ ನಮ್ಗೆ ಕಳಿಸ್ತಾರೆ ವಾಟ್ಸಪ್ಗೆ. ಸರ್ ಹಿಂಗಿತ್ರಿ, ಸರ್ ಹಿಂಗಿತ್ತು ಫೋನ್ ಮಾಡಿ ಹೇಳ್ತಾರೆ. ದಿವಸ 15-20 ಫೋನ್ಪ ಅಷ್ಟೇ. ನಾವು ಗೌಡನ್ಗತ್ಲೆ 100-200 ಫೋನ್ ಬರ್ತಾವ. ನಂಗೆ ಸಾಕಾಗೈತಿ ಅಂತಿಲ್ಲ. ಕರೆಕ್ಟ್ ಬರ್ತಾವ ಅಷ್ಟು ಹೇಳ್ತಾರೆ. ನನ್ನ ಹೆಸರು ಹೇಳ್ಬೇಡ ಅಂತಾರೆ. ಮತ್ತು ಅವನು ಊರಾಗ ದೊಡ್ಡ ಮನುಷ್ಯ, ನನ್ನ ಹೆಸರು ಹೇಳ್ಬೇಡ ಅಂತ ಮತ್ತೆಲ್ಲ ಹೇಳೋದು ಹೇಳಿ
ಯಾಕಂದ್ರೆ ಈ ಹುಚ್ಚನ ಕಡೆಯಿಂದ ಬೆಸಬೇಕಾಗಿತ್ತಲ್ಲ ಅವ್ ಗೌಡನ ಎಲ್ಲ ಹೊರ ತೆಗಿಬೇಕಾಗಿತ್ತಲ್ಲ ಆಸ್ತಿ ಪಾಸ್ತಿ ಎಲ್ಲ. ಮತ್ತೆ ನಾ ಕೂತ್ಕೊಂಡವ ಭಾರಿ ಆತಲ್ಲ ನಾವ್ ಹೇಳಿದ್ ಮಾಡಿರಲ್ಲ ನೀವು ಅಂತ ಮತ್ತೆ ನನಗಿನ ಹೆಸರು ತಗೊಂಡ್ರಿ ಅಂತ ಮತ್ತೆ ಇವತ್ತು ಇರ್ಲಿ ಇಷ್ಟು ಹೇಳ್ತಿ. ಮುಖ್ಯಮಂತ್ರಿಗಳು ಇದನ್ನು ಗಮನಿಸ್ಬೇಕು ಅಷ್ಟೇ. ನಮಸ್ಕಾರ.